ಕಾರಣದ ಬಗ್ಗೆ ಏನು ಹೇಳ್ತಾರೆ? ಒಂದು ಆಗಬಾರ್ದಿತ್ತು, ಈ ಘಟನೆನೇ ನಡೀಬಾರ್ದಿತ್ತು. ಮತ್ತು ಅಭಿಮಾನಿಗಳು ಮತ್ತು ಚಿತ್ರರಂಗದಲ್ಲಿ ಸಾಧಕ ಬಾಧಕಗಳು ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳೋದಾಗಲಿ ಅಥವಾ ತೆಗಳೋದಾಗಲಿ ಎರಡೂ ಇರ್ತದೆ. ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಂತೂ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭ. ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದೋಗಿದೆ. ಅವ್ರ ಕುಟುಂಬಕ್ಕೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡದಿಗೆ ತುಂಬಲಾರದಂಥ ಒಂದು ನಷ್ಟನೂ ಕೂಡ ಆಗಿದೆ. ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ. ಕಾನೂನು ತಂದೆ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ. ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿದಿದೆ ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯಾಲಯ ಇದೆ. ಒಂದು ಕಲಾವಿದರಾಗಿ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ, ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ, ನಮ್ಮ ಚಿತ್ರರಂಗದ ಎಲ್ಲರಿಗೂ ಕೂಡ ಅದು ನೋವಾದಂಥ. ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ, ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ, ಮತ್ತು ದೇವರು ಇದ್ದಾನೆ ಅಂತ ನಾನು ಭಾವಿಸಿದೆ. ಹಾಗಾಗಿ ದರ್ಶನ್ ಅವ್ರಿಗೆ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ. ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಮತ್ತು ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಭಾಳಷ್ಟು ಜನ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ, ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ತಾಯಿ ಕೇಳ್ಕೊಂಡಿದೆ. ಕೂಡ ಸರ್ಕಾರದ್ದು ಇದೆ ಮತ್ತು ಸರ್ವೇ ಸಾಮಾನ್ಯವಾಗಿ ಚಿತ್ರರಂಗದ ಪ್ರತಿಯೊಬ್ಬರದ್ದು ಇದೆ ಅಂತ ನನ್ನ ಆಸೆ. ಸರ್, ನೀವು ಒಬ್ಬ ಒಡನಾಟಿಯಾಗಿ ಮತ್ತು ಅವ್ರ ಜೊತೆಗೆ ಸಿನಿಮಾ ನೀವು ಕಂಡಂತೆ ದರ್ಶನ್ ಅವರು ಯಾವ ರೀತಿ, ಹೇಗೆ? ನಾನು ಒಂದು ಚಿತ್ರನ ಅವ್ರ ಜೊತೆಗೆ ಮಾಡಿದ್ದೀನಿ. ಸುಮಾರುಗಳು ಒಂದು ಹತ್ತತ್ರ ಒಂದು ತಿಂಗಳೇ ನಾವೆಲ್ಲರೂ ಕೂಡ ಜೊತೆಗಿದ್ವಿ. ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ ಫಿಲ್ಮ್. ಆಮೇಲೆ ದರ್ಶನ್ ಒಂದು ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ ಇದೆ. ಬಟ್ ಇದರಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ಮಾತಾಡೋದಕ್ಕೆ ಹೋಗಲ್ಲ. ಮತ್ತು ಯಾಕಂದರೆ ಇದು ಸ್ವಲ್ಪ ದೊಡ್ಡ ಕೇಸ್. ಹಾಗಾಗಿ ಬಟ್ ಎ ನೈಸ್ ಫೆಲೋ, ಹಾರ್ಡ್ ವರ್ಕಿಂಗ್ ಫೆಲೋ, ಭಾಳ ಕಷ್ಟದಿಂದ ಬಂದಿದ್ದಾರೆ. ಅವ್ರ ತಂದೆಯವರು ಒಬ್ಬರು ಕಲಾವಿದರಾಗಿದ್ದರು, ಅವ್ರ ಜೊತೆಗೆಲ್ಲದೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ಹಾಗಾಗಿ ಇದನ್ನು ಒಂಚೂರೆಲ್ಲ ನೋಡಿದಾಗ, ಯಾಕಂದರೆ ಒಬ್ಬರು ಭಾಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದ್ದು ಭಾಳ ದೊಡ್ಡ ದುರಂತ ಅಂತ ಹೇಳಿ ನಾನು. ಸರ್, ಆಟಿಟ್ಯೂಡ್ ಅಂದರೆ ಯಾವ ಥರದ ಆಟಿಟ್ಯೂಡ್ ಅಂದರೆ ಮೀನ್ ಟು ಸೇ ಒಂದು ಎಲ್ಲರದು ಫ್ರೆಂಡ್ಸ್ ಅಂದ ತಕ್ಷಣ ಫುಲ್ ಬಳಕೆ, ನಾನು ಅವ್ರ ಜೊತೆಗಿರಬೇಕು, ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ. ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಕೊಡಲೇಬೇಕು, ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು, ಮುಟ್ಟಬೇಕು ಅಂತ. ಸೊ ಹಾಗಾಗಿ ಅದನ್ನು ಅವ್ರು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ. ಅದು ಒಂದು ಕಡೆಗೆ ಒಳ್ಳೆಯದು ಆಗಿದೆ, ಒಂದು ಕಡೆಗೆ ಈ ಥರ ಸಂದರ್ಭದಲ್ಲಿ. ಸರ್, ನೀವು ಹೇಳಿದ್ರಿ ಕಲಾವಿದರು ಅಂದರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೊಟ್ರಿ, ಅಲ್ಲಿಗೆ ಒಬ್ಬ ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ನೀವೊಂದು ಉದಾಹರಣೆ ಕೊಟ್ರಿ. ಒಬ್ಬ ಕಲಾವಿದ ಆದಂಥವ್ರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿಯಾಗಿರ್ಬೇಕಾಗುತ್ತೆ. ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗ್ಲೂ ಕೂಡ ಎಷ್ಟೋ ಪರ ವಿರೋಧಗಳು ಬರುತ್ತವೆ ಸರ್.
ಅಂತದ್ರಲ್ಲಿ ಈ ರೀತಿಯ ಪ್ರಕರಣಗಳು ಇಲ್ಲಿ ಹೋಗುವಂತದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತ ಒಂದು ಪರಿಣಾಮ ಬೀರ್ಬೋದು ಸರ್? ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಯಾಕಂದ್ರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವ್ರನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು, ಒಬ್ಬ ಆಫೀಸರು, ಒಬ್ಬ ಮಗ, ತಾಯಿ, ಇಂಥವ್ರ ಬಗ್ಗೆ ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೇದನ್ನ ಹೇಳ್ತಾ ಬಂದಿರ್ತೀವಿ, ಆ ಒಳ್ಳೇದನ್ನ ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತೀವಿ. ಬಟ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನ ನೋಡಿದಂಥ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ರೋಲ್ ಮಾಡೆಲ್ ಆಗಿ ನಾವು ಕಾಣಿಸ್ತೀವಿ. ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು, ಆ ಒಂದು ನಮ್ರತೆ ಇರಬೇಕು, ಮತ್ತು ಯಾರೇ ಒಂದು ಸ್ವಲ್ಪ ಒಬ್ಬರಿಗೆ ನೋವು ಆಗದಂತೆ ನಡ್ಕೋಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಅವಶ್ಯಕತೆ ಇದಾವೆ ಅಂತ ಹೇಳಿ. ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕ ಅಂಬರೀಷ್ ಅವರಿದ್ರು, ಸ್ನೇಹನೇ ಇಲ್ಲ, ಅವ್ರಿಗೂ ಒಂದು ಆಟಿಟ್ಯೂಡ್. ಅಂಬರೀಷ್ ವಾಸ್ ಅನ್ ಗ್ರೇಟ್ ಮ್ಯಾನ್, ಒಂದು ದೊಡ್ಡ ಆಟಿಟ್ಯೂಡಲ್ಲಿ ಅವರಿದ್ರು. ಸ್ನೇಹ ಅಂದರೆ ನಿಮಗೆ ಗೊತ್ತು, ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇಗಿತ್ತು ಸ್ನೇಹ ಅಂತೇಳಿ. ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು, ಮತ್ತು ಎಲ್ಲ ರೀತಿಯಿಂದನೂ ಕೂಡ ಒಬ್ಬರಿಗೊಬ್ಬರಿಗೆ ತ್ಯಾಗ ಮಾಡ್ಕೊಂಡು ಕೂಡ. ಆದರೆ ಅಭಿಮಾನಿಗಳನ್ನು ದೇವರು ಅನ್ಸ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದಿತ್ತು. ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ.